ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಲಿಟ್ರಲಿ ಆಲ್ಮೋಸ್ಟ್ ಒಂದು 12 ಡೇಸ್ ಮೇಲಾಗಿತ್ತು ನಾನು ವೀಡಿಯೋಸ್ನ ಮಾಡಿ ಮೀನ್ಸ್ ವ್ಲಾಗ್ನ ಪೋಸ್ಟ್ ಮಾಡಿ. ಸೊ ಯಾಕೆ ಈ ಒಂದು ಗ್ಯಾಪ್ ತಗೋತಾ ಇದ್ದೀನಿ ಈ ನಡುವೆ ವ್ಲಾಗಲ್ಲಿ ಜಾಸ್ತಿ ಅಂತ ಹೇಳಿ, ಹಾಗೆಯೇ ಕೆಲವೊಂದಷ್ಟು ರ್ಯಾಂಡಮ್ ಟಾಕ್ ನಿಮ್ಮ ಜೊತೆ ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಖಂಡಿತ ವ್ಲಾಗ್ನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಸೊ ಆಲ್ಮೋಸ್ಟ್ ಈ ವ್ಲಾಗ್ನ ನಾನು ರೆಕಾರ್ಡ್ ಮಾಡಿ 15 ಡೇಸ್ ಮೇಲಾಗಿದೆ. ಬಟ್ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ ಮೀನ್ಸ್ ತುಂಬಾ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ರೀಸನ್ಸ್ ಕೂಡ ಖಂಡಿತ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕಂತ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ನಮ್ಮ ಚಾನಲ್ನ ಶೇರ್ ಮಾಡಿ, ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಜಸ್ಟ್ ಒಂದು ರ್ಯಾಂಡಮ್ ಕ್ಲೀನಿಂಗ್ ಇರುತ್ತೆ. ಅದ್ರ ಜೊತೆಯಲ್ಲಿ ಕೆಲವೊಂದು ರೆಸಿಪಿಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ರೆಸಿಪಿನ ವಿಡಿಯೋ ಎಂಡಲ್ಲಿ ಅಥವಾ ಮಧ್ಯದಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ, ಓಕೆನಾ? ಸೊ ಹಾಗೆಯೇ ಇವತ್ತು ರ್ಯಾಂಡಮ್ ಕ್ಲೀನಿಂಗ್ ಅಂತ ಹೇಳಿದೆ. ಸೊ ಕ್ಲೀನಿಂಗ್ ವಿಡಿಯೋನ ಹಾಕ್ತಾ ಇರ್ತೀನಿ. ಸೊ ಈ ನಡುವೆ ಅದರಲ್ಲೂ ಕೂಡ ಮನೇಲಿ ಸ್ವಲ್ಪ ಜಿರಳೆಗಳಾಗಿತ್ತು, ಅದಕ್ಕೆ ಕೆಲವೊಂದು ರೆಮಿಡಿಗಳನ್ನ ಟ್ರೈ ಮಾಡಿದ್ದೆ, ಅದು ಯೂಸ್ ಆಗಿದೆ. ಸೊ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋಸಲ್ಲಿ ನಿಮಗೂ ಕೂಡ ಶೇರ್ ಮಾಡ್ತೀನಿ, ಓಕೆನಾ? ಸೊ ಯಾಕಪ್ಪ ಈ ನಡುವೆ ವ್ಲಾಗಲ್ಲಿ ತುಂಬಾ ಗ್ಯಾಪ್ ತೊಗೊಳ್ತಾ ಇದ್ದೀನಿ. ಫಸ್ಟ್ ಆದರೂ ಅಟ್ಲೀಸ್ಟು ಶಾರ್ಟ್ಸ್ ಆದರೂ ಪೋಸ್ಟ್ ಮಾಡ್ತಾಯಿದ್ದೆ, ಬಟ್ ಈ ನಡುವೆ ಅದನ್ನು ಕೂಡ ಮಾಡ್ತಾ ಇಲ್ಲ. ಒಂದು ಮೇನ್ ರೀಸನ್ ಅಂತಂದರೆ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದು ಸ್ವಲ್ಪ ಸೆಲ್ಫ್ ಟೈಮ್ ಅನ್ನೋದು ಬೇಕಿತ್ತು ಅಂತ. ಹಾಗೆಯೇ ಮನೇಲೂ ಕೂಡ ನಾವು ಪರ್ಸ್ನಲಿ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಬ್ಯುಸಿ ಇದ್ವಿ. ಅಂತಂದರೆ ಇವಾಗ ಕೆಲವೊಂದಷ್ಟು ಪ್ರಾಪರ್ಟಿ ಇರಬಹುದು, ಹಾಗೆಯೇ ಮನೆ ಕೆಲಸದಲ್ಲಿ ಇರಬಹುದು, ಅದರಲ್ಲೆಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಆ ಒಂದು ವಿಚಾರದಲ್ಲಿನೂ ಕೂಡ ಒಂದು ರೀಸನ್ ಅಂತಲೇ ಹೇಳ್ಬೋದು. ಹಾಗೆಯೇ ಅದು ಒಂದು ರೀಸನ್ ಆಗಿದ್ರೆ, ಇನ್ನೂ ಒಂದು ಮೇನ್ ರೀಸನ್ ಅನ್ನೋದು ನನಗೆ ನನ್ನ ಒಂದು ಸೆಲ್ಫ್ ಟೈಮ್ ಅನ್ನೋದು ಬೇಕಾಗಿತ್ತು. ಸೊ ಜೀವನದಲ್ಲಿ ಯಾರಿಗೇ ಆಗಲಿ ಸ್ನೇಹಿತರೆ, ಸೆಲ್ಫ್ ಟೈಮ್ ಅನ್ನೋದಿರ್ಬೋದು ಅಥವಾ ಸೆಲ್ಫ್ ಇಂಪಾರ್ಟೆನ್ಸ್ ಅನ್ನೋದಿರ್ಬೋದು ತುಂಬಾ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದರೆ, ನಾವು ಕೆಲಸ ಮಾಡೋಣ ಮಾಡೋಣ ಅಂತ ಹೇಳಿ ಮಾಡ್ತಾನೆ ಇರ್ತೀವಿ. ಸಮ್ಟೈಮ್ ನಮಗೆ ಗ್ಯಾಪ್ ಅನ್ನೋದು ಸಿಗದೇ ಇದ್ದಾಗ ನಮಗೆ ಮೆಂಟಲಿ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ಅದರಲ್ಲೂ ಈ ಸ್ಕ್ರೀನ್ ಟೈಮ್ ಅನ್ನೋದಿದೆಯಲ್ವ, ನಮ್ಮ ಮೆಂಟಲ್ ಸ್ಟ್ರೆಸ್ನ ತುಂಬ ಬೇಗನೆ ಜಾಸ್ತಿ ಮಾಡುತ್ತೆ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಯಾರಾದರೂ ಸಾಫ್ಟ್ವೇರ್ಗಳಲ್ಲಿ ವರ್ಕ್ ಮಾಡೋರಿಗೂ ಅನಿಸ್ತಾ ಇರುತ್ತೆ ತುಂಬ ಸಲ ಈ ಸ್ಕ್ರೀನ್ ಟೈಮ್ ಏನಾದರೂ ಜಾಸ್ತಿ ಎಲ್ಲ ಯೂಸ್ ಮಾಡ್ತಾ ಇರುವಾಗ ಸೊ ಇಲ್ಲಪ್ಪ ನಮಗೆ ಗ್ಯಾಪ್ ಬೇಕು ಅಂತ ಅನ್ಸೋದಾಗಬಹುದು, ಅಥವಾ ಅದನ್ನು ನೋಡಿ ನೋಡಿ ನಮ್ಮ ಒಂದು ಅಟೆನ್ಷನ್ ಅನ್ನೋದು ಕಡಿಮೆ ಆಗಬಹುದು ಕೆಲವೊಂದು ಕೆಲಸಗಳಲ್ಲಿ. ಹಾಗಾಗುತ್ತೆ, ನನಗೂ ಕೂಡ ಹಾಗೆ ಆಗಿತ್ತು. ಸೊ ಡೈಲಿ ಬಾ ವಿಡಿಯೋ ಶೂಟ್ ಮಾಡು, ವಿಡಿಯೋ ಎಡಿಟ್ ಮಾಡು, ಪೋಸ್ಟ್ ಮಾಡು, ಅದರಲ್ಲೂ ಕೂಡ 2-3 ಚಾನಲ್ ಇರೋದ್ರಿಂದ ಅದಕ್ಕೂ ಪೋಸ್ಟ್ ಮಾಡಬೇಕು, ಹಾಗೆ ಮನೆ ಕೆಲಸದಲ್ಲಿ ನೋಡ್ಕೊಬೇಕು, ಸೊ ನಮ್ಮ ಬಗ್ಗೆ ಕೂಡ ನಾವು ಕೇರ್ ತೊಗೋಬೇಕು. ಈ ರೀತಿ ಎಲ್ಲ ಮಾಡುವಾಗ ಸಮ್ಟೈಮ್ಸ್ ತುಂಬಾ ಸ್ಟ್ರೆಸ್ ಜಾಸ್ತಿ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗ್ತಿತ್ತು. ಹಾಗಾಗಿ ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ಯೂಟ್ಯೂಬ್ ಅನ್ನೋದೇ ನನಗೇನು ಬೇರೆ ಯಾರೂ ಸಂಬಳ ಕೊಡೋದಿಲ್ಲ. ನಾನು ಎಷ್ಟು ವೀಡಿಯೋಸ್ನ ಮಾಡ್ತೀನೋ ಅದಕ್ಕೆ ತಕ್ಕಂತೆ ನನಗೆ ಅರ್ನಿಂಗ್ಸ್ ಅನ್ನೋದು ಬರುತ್ತೆ ಫ್ಯೂಚರಲ್ಲಿ. ಸೊ ಹಾಗಾಗಿ ಗ್ಯಾಪ್ ತೊಗೊಂಡು ಮಾಡೋದ್ರಿಂದ ನನಗೇನು ತೊಂದರೆ ಇಲ್ಲ ಬಿಡು ಅಂತ ಹೇಳಿ ಸ್ವಲ್ಪ ದಿನ ಬ್ರೇಕ್ನ ತೊಗೊಂಡಿದ್ದೆ ಮೀನ್ಸ್ ನನಗೆ ಸ್ವಲ್ಪ ಬೇರೆ ಕೆಲಸಗಳಲ್ಲೆಲ್ಲ ಮನೇಲಿ ಮಾಡ್ಕೊಳ್ಳೋದಾಗಬಹುದು, ಅದಕ್ಕೆ ತಕ್ಕಂತೆ ಪ್ರಿಪ್ರೇಷನ್ಸ್ ಅನ್ನೋದನ್ನು ನಾನು ಮಾಡ್ಕೊಂಬಿಟ್ರೆ ಯೂಟ್ಯೂಬಿಗೆ ಟೈಮ್ ಕೊಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಲಿಟ್ರಲಿ ವಿಡಿಯೋ ನೋಡೋರಿಗೆ ಅನ್ನಿಸ್ತಾ ಇರಬಹುದು, ಸೊ ಏನಪ್ಪ ಇದು ಮಾಡೋ ಕೆಲಸಗಳನ್ನೇ ತೋರಿಸ್ತಾ ಇರ್ತಾಳೆ, ಅದರಲ್ಲೇನಿದೆ, ಇದೊಂದು ದೊಡ್ಡ ಕೆಲಸನ ಯೂಟ್ಯೂಬ್ ಅನ್ನೋದು, ಅದನ್ನೇ ಶೂಟ್ ಮಾಡೋದು, ವಿಡಿಯೋ ಮಾಡಿ ಹಾಕೋದು ಅಷ್ಟೇ ಅಂತ. ಬಟ್ ನಾನು ಸುಮಾರಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಿಜವಾಗ್ಲೂ ವಿಡಿಯೋ ಶೂಟಿಂಗ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ತಮ್ನೈಲ್ ಮಾಡೋದಿರ್ಬೋದು, ಅದನ್ನ ಪೋಸ್ಟ್ ಮಾಡೋದಿರಬಹುದು, ಅದು ವ್ಯೂಸ್ ಬಂದಿಲ್ಲ ಅಂದಾಗ ಆಗುವಂತಹ ಬೇಜಾರು ಅದೇನು ಅಂತ ಹೇಳಿ ಯಾರೊಬ್ಬರು ಯೂಟ್ಯೂಬ್ ಕ್ರಿಯೇಟರ್ ಇರ್ತಾರಲ್ವ ಅವ್ರಿಗೇ ಆ ಕಷ್ಟ ಗೊತ್ತು ಅಂತಲೇ ಹೇಳ್ಬೋದು. ನನಗೂ ಕೂಡ ಅಷ್ಟೇ. ಸೊ ಯೂಶ್ವಲಿ ನನಗೆ ಡ್ಯೂಟಿ ಟೈಮಿಂಗ್ಸ್ ಇರೋದು ಬಂದುಬಿಟ್ಟು ಇವಾಗ 8 to 5. ನನ್ನ ಮನೆ ಬೆಳಗ್ಗೆ 8 ಗಂಟೆಗೆ ಬಿಟ್ಟರೆ ಡ್ಯೂಟಿ ಮುಗಿಸ್ಕೊಂಡು ಬರೋದು ಮನೆಗೆ 5 ಗಂಟೆ ಆಗುತ್ತೆ. ಸೊ ನೀವೇ ಥಿಂಕ್ ಮಾಡಿ, 5 ಗಂಟೆಗೆ ಬಂದುಬಿಟ್ಟು ನಾವು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಹೀಗೆ ಹಾಡೋ ಅಷ್ಟರಲ್ಲೇ 6 ಗಂಟೆ ಆಗೋಗ್ಬಿಡುತ್ತೆ. 6 ಗಂಟೆಗೆ ನಾನು ಮನೆ ಕೆಲಸ ಮಾಡಲಾ, ಅಥವಾ ನನ್ನ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ನಾನು ಇಂಪಾರ್ಟೆನ್ಸ್ ಕೊಡಬೇಕಾ, ಅಥವಾ ಹೆಲ್ತ್ನ ಕಾನ್ಸಂಟ್ರೇಟ್ ಮಾಡಬೇಕಾ, ಅಥವಾ ಈ ಯೂಟ್ಯೂಬ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾ, ಅಥವಾ ಮನೆ ಕೆಲಸನ ನೋಡಲಾ, ಎಷ್ಟು ಅಂತ ನೋಡೋಕ್ಕಾಗುತ್ತೆ ಅಲ್ವಾ? ಹಾಗಾಗಿ ಕೆಲವೊಂದಷ್ಟು ಗ್ಯಾಪ್ ಅನ್ನೋದು ನಮಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಹಾಗಂತ ಹೇಳಿ ನಮ್ಮ ಒಂದು ಪ್ಯಾಷನ್ ಏನಿರುತ್ತೆ ಅದನ್ನು ಬಿಟ್ಟಾಗ ನಮಗೆ ಅಷ್ಟು ಇಂಪಾರ್ಟೆನ್ಸ್ ಅಂತ ಅನಿಸಲ್ಲ. ಹಾಗೆ ನಾವಿಷ್ಟು ದಿನ ಏನೆಲ್ಲ ಒಂದು ಕಷ್ಟಪಟ್ಟು ಇಲ್ಲಿವರೆಗೂ ಈ ಕೆಲಸನ ಮಾಡ್ಕೊಂಬಂದಿರ್ತೀವಿ, ಅದಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಸಿಗಲ್ಲ ಅಂತ ನಂಗೆ ಅನಿಸುತ್ತೆ ಪರ್ಸ್ನಲಿ. ಹಾಗಾಗಿ ನಾನು ಅಷ್ಟೇ ಸ್ವಲ್ಪ ಬ್ರೇಕ್ ತೊಗೊಂಡ್ಮೇಲೆ ಮತ್ತೆ ಎನರ್ಜಿನ ಕಮ್ ಬ್ಯಾಕ್ ಅನ್ನೋ ಥರ ಅಂದ್ಬಿಟ್ಟು ನನಗೆ ನಾನೇ ಹೇಳಿಕೊಂಡು ಮತ್ತೆ ನಾನು ತಿರ್ಗಾ ಆ ಕೆಲಸನ ಶುರು ಮಾಡ್ತೀನಿ. ಇವಾಗ ಯೂಟ್ಯೂಬ್ ಕೂಡ ಅದೇ ರೀತಿ ಮಾಡಿದ್ದೀನಿ. ಆದಷ್ಟು ಇನ್ಮೇಲೆ ಅಟ್ಲೀಸ್ಟ್ ಲಾಂಗ್ ವಿಡಿಯೋ ಹಾಕೋಕ್ಕಾಗಿಲ್ಲ ಅಂದರೂ ಶಾರ್ಟ್ಸಲ್ಲಾದರೂ ಚಿಕ್ಕ ಪುಟ್ಟದಾಗಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ನೀವು ಕೂಡ ಮಿಸ್ ಮಾಡದೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.
ಯಾಕಪ್ಪ ಅಂದರೆ ಸದ್ಯದಲ್ಲಿ ಇರೋ ಪರಿಸ್ಥಿತಿಯಲ್ಲಿ ನನಗೆ ಲಾಂಗ್ ವೀಡಿಯೋಸ್ ಮಾಡೋಕ್ಕಾಗೋದು ಸ್ವಲ್ಪ ಕಷ್ಟ. ಹಾಗೆಯೇ ಲಾಂಗ್ ವೀಡಿಯೋಸ್ ಅಂತ ಅಂದಾಗ ನನಗನ್ಸೋದು ಪ್ರತಿದಿನ ತೋರಿಸ್ತಿದ್ದೀನಿ ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ಅದ್ರ ಜೊತೆಯಲ್ಲಿ ಕೆಲವೊಂದಷ್ಟು ಟಿಪ್ಸ್ಗಳಾಗಬಹುದು ಅಥವಾ ಏನಾದ್ರು ಮೋಟಿವೇಶನಲ್ ಥರ ವೀಡಿಯೋಸ್ ಆಗಬಹುದು, ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ಕೆಲವೊಂದಷ್ಟು ಪ್ಲ್ಯಾನಿಂಗ್ ತುಂಬಾ ಇದೆ. ಬಟ್ ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಷ್ಟೇ. ಯಾಕಂದರೆ ಅಂದ್ಕೊಂಡಿದ್ದ ತಕ್ಷಣ ಯಾವ ಕೆಲಸನೂ ಕೂಡ ಆಗೋದಿಲ್ಲ ಅಲ್ವಾ. ಹಾಗೆ ಹೇಗಂದರೆ ಹಾಗೆ ಮಾಡಿದರೆ ಅದಕ್ಕೊಂದು ಬೆಲೆ ಅನ್ನೋದು ಕೂಡ ಸಿಗೋದಿಲ್ಲ. ಹಾಗಾಗಿ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು ನನಗೆ. ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬಟ್ ಪ್ಲ್ಯಾನ್ ಏನೋ ಮಾಡ್ತೀನಿ, ಬಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸರಿಯಾಗಿ ಸೆಟ್ ಆಗ್ತಾ ಇಲ್ಲ ಇನ್ನೂ. ಹಾಗೆ ನಾನು ಬೆಳಗ್ಗೆ ಕೂಡ ಬೇಗ ಏಳಬೇಕು. ಅದಕ್ಕೋಸ್ಕರ ಇವಾಗ ನಿಮಗೆ ಗೊತ್ತಿರ್ಬೋದು ಚಳಿ ಎಷ್ಟಿದೆ ಅಂತ. ಈ ಟೈಮಲ್ಲಿ ಅದೆಲ್ಲ ಸ್ವಲ್ಪ ಕಷ್ಟ. ಹಾಗಾಗಿ ಇದಿಷ್ಟು ಕೂಡ ನಿಮಗೆ ಹತ್ರ ಮಾತಾಡಬೇಕಿತ್ತು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೇಳಿದ್ದೀನಿ. ಹಾಗೆ ಸ್ನೇಹಿತರೆ, ನೀವು ಕೂಡ ಅಷ್ಟೇ ನಾನು ಹೇಳೋದು, ಬೇಕಾದ್ರೆ ನಿಮಗೆ ಕೆಲಸಗಳಲ್ಲಿ ಒಂದು ಕೆಲಸ ಹಿಂದೆ ಆದ್ರೂ ಪರವಾಗಿಲ್ಲ, ನಿಮಗೋಸ್ಕರ ಅಂತ ನೀವು ಟೈಮ್ನ ಮಾಡ್ಕೊಳ್ಳಿ, ಓಕೆನಾ. ಸೊ ನಾವು ಹೇಳ್ಬೋದು ಆರೋಗ್ಯದ ವಿಚಾರ ಅಂತ ಹೇಳಿ ಬಂದಾಗ ಮನೇಲೇ ಅಷ್ಟು ಕೆಲಸ ಇದೆಯಪ್ಪ, ನಾವು ರೆಸ್ಟ್ ಎಲ್ಲಿ ಮಾಡೋಕ್ಕಾಗುತ್ತೆ, ಫಸ್ಟ್ ಮನೆ ಕೆಲಸ ಮುಗಿದ್ರೆ ಸಾಕು ಅಂತ ಹೇಳಿ ಮುಂದೊಂದಿನ ಹೇಗಾಗುತ್ತೆ ಅಂದರೆ ಕಣ್ಮುಂದೆ ಎಷ್ಟೇ ಕೆಲಸ ಬಿದ್ದಿದ್ರು ಕೂಡ, ಹಾಗೆ ಅದು ನಮ್ಮದೇ ಕೆಲಸ ಆಗಿದ್ರು ಕೂಡ ನಮ್ಮ ಕೈಲಿ ಆ ಕೆಲಸನ ಮಾಡೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯ ಹಾಳಾಗಿರುತ್ತೆ. ಹಾಗೆ ಮಾಡೋದಕ್ಕೆ ನಮ್ಮಲ್ಲಿ ಶಕ್ತಿ ಕೂಡ ಇರೋದಿಲ್ಲ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಕೇರ್ ಮಾಡೋದನ್ನು ಮಿಸ್ ಮಾಡಬೇಡಿ ಸ್ನೇಹಿತರೆ, ಓಕೆನಾ. ಸೊ ಯಾರು ಏನು ಬೇಕಾದರೂ ಹೇಳಿ, ನಿಮ್ಮ ಆರೋಗ್ಯ ಏನು, ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ಅದ್ರ ಬಗ್ಗೆ ಮೊದಲು ಕೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಾನು ಬರೀ ಹೆಲ್ತ್ ಬಗ್ಗೆನೇ ಹೇಳ್ತಾ ಇಲ್ಲ, ಯಾರಿಗಾದ್ರು ಏನಾದ್ರು ಒಂದು ಕೆಲಸ ಮಾಡುವಂಥ ಆಸೆ ಇರುತ್ತೆ, ಅದಕ್ಕೆ ಸಮಯ ಸಿಗ್ತಾ ಇಲ್ಲ ಅಂತ ಹೇಳ್ತೀವಿ. ಸೊ ಅಂಥದ್ರಲ್ಲಿ ಸಮ್ಟೈಮ್ಸ್ ಬ್ರೇಕ್ ಅನ್ನೋದು ನಮ್ಮ ಮೆಂಟಲ್ ಪೀಸ್ನ ತುಂಬಾ ಚೆನ್ನಾಗಿಟ್ಟಿರುತ್ತೆ. ಹಾಗೆಯೇ ನಾವು ಸ್ವಲ್ಪ ಬ್ರೇಕ್ ತೊಗೊಂಡಾಗ ನಮಗಿನ್ನೂ ಹೊಸ ಹೊಸ ಐಡಿಯಾಗಳು ಬರುತ್ತೆ. ನಮ್ಮ ಲೈಫಲ್ಲಿ ನಾವು ಹೇಗೆ ಇನ್ನೂ ಅಪ್ಡೇಟ್ ಆಗಬಹುದು, ಹಾಗೆ ನಮ್ಮ ಲೈಫ್ನ ನಾವು ಯಾವ ರೀತಿ ಚೇಂಜ್ ಮಾಡ್ಕೋಬೋದು, ಇದೆಲ್ಲನೂ ಕೂಡ ನಮ್ಮ ಮೇಲೇ ಡಿಪೆಂಡ್ ಇರುತ್ತೆ ಸ್ನೇಹಿತರೆ. ಬಟ್ ನಾವು ಸ್ವಲ್ಪ ಟೈಮ್ನ ಕೊಟ್ಬಿಟ್ಟು ಚೆನ್ನಾಗಿ ಯೋಚನೆ ಮಾಡಬೇಕು ಅಷ್ಟೇ. ಸೊ ಅದಕ್ಕೋಸ್ಕರನೇ ಹೇಳಿದ್ದು ನಾನು, ಸೆಲ್ಫ್ ಟೈಮ್ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಿಮಗೋಸ್ಕರ ನೀವು ದಯವಿಟ್ಟು ಸಮಯನ ತಗೊಳ್ಳಿ. ಹಾಗೆ ಎಲ್ಲದರಿಂದ ಕೂಡ ದೂರ ಇರಿ ಅಂತ ಹೇಳಲ್ಲ. ನಿಮಗೆ ಯಾವುದು ಸ್ಟ್ರೆಸ್ನ ಜಾಸ್ತಿ ಮಾಡುತ್ತೆ ಅಂಥದ್ರಿಂದ ಖಂಡಿತ ಸ್ವಲ್ಪ ದಿನ ದೂರ ಉಳಿರಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ, ಓಕೆನಾ. ಸೊ ಇವಾಗ ಇಲ್ಲಿ ನಾನು ಸಂಜೆ ಪೂಜೆ ಕೂಡ ಮಾಡಬೇಕು. ಅದಕ್ಕಿಂತ ಫಸ್ಟು ಸ್ವಲ್ಪ ಫಟಾಫಟ್ ಅಂತ ಹೇಳಿ ಕೆಲವೊಂದು ಅಡುಗೆಗಳಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ನನ್ನ ಕುಕಿಂಗ್ ಚಾನಲ್ಗೆ ರೆಸಿಪಿಗಳನ್ನ ಶೂಟ್ ಮಾಡಬೇಕಿತ್ತು. ಹಾಗಾಗಿ ಕುಕಿಂಗ್ ಚಾನಲ್ ರೆಸಿಪಿ ಶೂಟ್ ಮಾಡೋದು ಅಂದಾಗ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ ನನಗೆ. ಅದನ್ನೆಲ್ಲದನ್ನು ಕೂಡ ರೆಡಿ ಮಾಡಿಟ್ಟು, ಹಾಗೆ ಇವಾಗ ಕಾರ್ತಿಕ್ ಮಾಸ ಆಗಿತ್ತಲ್ವ, ಹಾಗಾಗಿ ಅವತ್ತು ಸಂಜೆ ಬಾಗಿಲಿಗೂ ಕೂಡ ದೀಪ ಎಲ್ಲನೂ ಹಚ್ಚಿಟ್ಟಿದ್ದೆ. ಹಾಗೆ ಕೆಲವೊಂದಷ್ಟು ತರಕಾರಿಗಳು ಬೇಕಿತ್ತು ಅಂತ ಹೇಳಿ ಅದನ್ನ ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ಆರ್ಡರ್ ಕೂಡ ಮಾಡ್ಕೊಂಡಿದ್ದೆ. ಯೂಶ್ವಲಿ ಮನೆ ಹತ್ರನೂ ತರ್ತೀನಿ ಸಮ್ಟೈಮ್ಸು, ಬಟ್ ಸಮ್ಟೈಮ್ಸ್ ನನಗೆ ಸ್ವಿಗ್ಗಿಲಿ ತರಕಾರಿ ಸ್ವಲ್ಪ ಫ್ರೆಶ್ಶಾಗಿ ಸಿಗುತ್ತೆ ಅಂತ ಫೀಲು. ಹಾಗಾಗಿ ನಾನು ತರಕಾರಿನ ತೊಗೊಂಡು ಬರ್ತೀನಿ, ಮೀನ್ಸ್ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಹಾಗೆ ಇದೇನೋ ಒಂದು ವೋಚರ್ ಥರ ಕೊಟ್ಟಿದ್ರು, ಅದೇನಂತ ಜಸ್ಟ್ ಓಪನ್ ಮಾಡಿ ನೋಡಿದೆ ಅಷ್ಟೇ. ಬಟ್ ಅದೇನು ಅಷ್ಟು ಯುಟಿಲೈಸ್ ಆಗೋ ಥರ ವೋಚರ್ ಏನಲ್ಲ. ಸರಿ ಅಂತ ನೋಡಿಬಿಟ್ಟು ಬಂದಿದ್ದಂತಹ ತರಕಾರಿ ಎಲ್ಲ ತರಕಾರಿ ಕೂಡ ನೀಟಾಗಿ ಅರೇಂಜ್ ಮಾಡಿಕೊಂಡು, ಹಾಗೆ ಸಾಂಬಾರಿಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ಒಂದು 2-3 ರೆಸಿಪಿಗಳನ್ನ ಮನೇಲಿ ಮಾಡ್ತಾಯಿದ್ದೆ. ಅದಷ್ಟನ್ನು ಕೂಡ ನಾನು ನನ್ನ ಕುಕಿಂಗ್ ಚಾನಲ್ಗೆ ಶೂಟ್ ಮಾಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗುತ್ತೆ. ಯೂಶ್ವಲಿ ಕುಕಿಂಗ್ ವೀಡಿಯೋಸ್ ನೋಡುವಾಗ ಶಾರ್ಟ್ಸಲ್ಲೆಲ್ಲ ತುಂಬ ಸಿಂಪಲ್ ಅನಿಸುತ್ತೆ. ಬಟ್ ಅದು ಶೂಟ್ ಮಾಡೋಕ್ಕೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಹಿಡ್ದಿರುತ್ತೆ. ಅದಾದ ನಂತರ ಅಲ್ಲಿ ಇಟ್ಕೊಂಡಿರುವಂತಹ ಅಡುಗೆಗೆ ತೊಗೊಂಡಿರೋ ವಸ್ತುಗಳನ್ನೆಲ್ಲ ಅದ್ರ ಜಾಗಕ್ಕೆ ಇಡಬೇಕಾಗುತ್ತೆ. ಬೌಲ್ಸ್ನೆಲ್ಲ ತೊಗೊಂಡಿರ್ತೀವಿ, ಚೆನ್ನಾಗಿ ಕಾಣಿಸ್ಬೇಕು ಪ್ರೆಸೆಂಟಬಲ್ ಆಗಿ ಅಂತ ಹೇಳಿ, ಅದನ್ನೆಲ್ಲದನ್ನು ಕೂಡ ರಿಟರ್ನ್ ಮಾಡಬೇಕು, ಅಷ್ಟೆಲ್ಲ ಕೆಲಸಗಳಿರುತ್ತೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಇವತ್ತು ಅಡುಗೆನ ಬೇಗನೆ ಶುರು ಮಾಡಿಕೊಂಡೆ. ಹಾಗೆ ನಾನು ಅಡುಗೆ ಮಾಡುವಾಗ ಏನಂದರೆ ಒಂದೊಂದೇ ರೆಸಿಪಿಗೆ ಸಪ್ರೇಟ್ ಅಂತ ಹೇಳಿ ಚಾಪ್ ಮಾಡ್ಕೊಳ್ಳಲ್ಲ ವೆಜಿಟೇಬಲ್ಸ್ನ. ಒಂದೇ ಸಲ ಎಲ್ಲ ರೆಸಿಪಿಗಳಿಗೂ ಏನೇನು ಬೇಕೋ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡು ಒಟ್ಟಿಗೆ ಒಂದಾದ್ಮೇಲೆ ಒಂದು ಒಗ್ಗರಣೆ ಹಾಕ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ರೆಸಿಪಿಗಳು ಕೂಡ ಬೇಗ ಆಗುತ್ತೆ. ಹಾಗೆಯೇ ನಮಗೆ ಕೆಲಸ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀರಲ್ವ, ಈ ರೀತಿ ಚಿಕ್ಕ ಪುಟ್ಟದಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಕೆಲವೊಂದಷ್ಟು ನಿಮ್ಮ ಜೊತೆ ರೆಸಿಪಿಗಳನ್ನ ಕೂಡ ಶೇರ್ ಮಾಡ್ತೀನಿ. ವಿಡಿಯೋ ಎಂಡಲ್ಲಿ ಶೇರ್ ಮಾಡಿದ್ದೀನಿ, ಮಿಸ್ ಮಾಡಿದೆ, ಹಾಗೆ ಸ್ಕಿಪ್ ಮಾಡಿದೆ, ನೀವು ಕೂಡ ನೋಡಬಹುದು, ಓಕೆನಾ. ಸೊ ಯಾಕೆ ರೀತಿ ಮಾಡ್ತೀನಿ ಅಂತ ಅಂದರೆ, ನಾನು ಇವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಕುಕಿಂಗ್ ಚಾನಲಲ್ಲಿ ವೀಕ್ಲಿ 3 ಡೇಸ್ ವೀಡಿಯೋಸ್ ಹಾಕೋಣ ಅಂತ ಹೇಳಿ ಮಾಡಿದ್ದೀನಿ. ಅಂದರೆ ಒಂದು 3 ರೆಸಿಪೀಸ್ ಆದರೂ ಬೇಕು. ಡೈಲಿ ಒಂದೊಂದು ರೆಸಿಪಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ನನಗೆ ಅಷ್ಟು ಟೈಮ್ ಖಂಡಿತವಾಗ್ಲೂ ಇಲ್ಲ. ಹಾಗೆ ನನಗೆ ಅದು ರಿಸ್ಕ್ ಅಂತ ಕೂಡ ಅನಿಸುತ್ತೆ. ಹಾಗಾಗಿ ಒಂದೇ ದಿನ ಮನೇಲಿ ಏನು ಮಾಡ್ತೀನೋ ಅದನ್ನ ಶೂಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಮನೇಲಿ ನಾನು ಇವತ್ತು ಅಡುಗೆಗೋಸ್ಕರ ಇವಾಗ ಅನ್ನ ಸಾಂಬಾರು ಹಾಗೆಯೇ ಪಲ್ಯ ಈ ಥರ ಏನಾದ್ರು ಮಾಡ್ತಾ ಇರ್ತೀನಿ, ಅಥವಾ ಏನಾದ್ರು ಎಕ್ಸ್ಟ್ರಾ ಚಟ್ನಿ ಏನಾದ್ರು ಮಾಡಿರ್ತೀನಿ ಅಂದರೆ, ಇವಾಗ ಅನ್ನಗೆ ಸಾಂಬಾರು ಮಾಡಿರ್ತೀನಿ ಅಲ್ವಾ, ಏನು ಸಾಂಬಾರು ಮಾಡಿರ್ತೀನಿ ಅದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ರೆಸಿಪಿ ಅಂತ ಅನಿಸಿದ್ರೆ ಅದನ್ನ ಶೂಟ್ ಮಾಡ್ತೀನಿ. ಹಾಗೆ ಪಲ್ಯ ಏನಾದ್ರು ಮಾಡಿದಾಗ ಅದನ್ನು ಶೂಟ್ ಮಾಡ್ಕೊಳ್ತೀನಿ. ಅದಾದ ನಂತರ ಏನಾದ್ರು ಚಟ್ನಿ ರೀತಿ ಮಾಡಿದರೆ ಅದನ್ನು ಕೂಡ ಶೂಟ್
ಶೂಟ್ ಮಾಡಿರ್ತೀನಿ. ಬಟ್ ಅದನ್ನ ಪ್ರೆಸೆಂಟಬಲ್ ಆಗಿ ನೀಟಾಗಿ ಕಾಣೋ ಥರ ಕುಕಿಂಗ್ ಚಾನಲ್ಗೆ ಶೂಟ್ ಮಾಡ್ಕೊಳ್ತೀನಿ. ವ್ಲಾಗ್ ಅಂದರೆ ಸಪ್ರೇಟ್ ಆಗುತ್ತೆ, ಬಟ್ ಕುಕಿಂಗ್ ಚಾನಲ್ಗೆ ಮಾಡುವಾಗ ಸ್ವಲ್ಪ ಪ್ರೆಸೆಂಟಬಲ್ ಆಗಿ ನೀಟಾಗಿ ಕಾಣಿಸೋ ಥರ ನಾವು ಶೂಟ್ ಮಾಡಬೇಕಾಗುತ್ತೆ. ಹಾಗಾಗಿ ಕುಕಿಂಗ್ ಚಾನಲ್ಗೆ ಟೈಮ್ ಸ್ವಲ್ಪ ಜಾಸ್ತಿ ಬೇಕು. ಅದಕ್ಕೋಸ್ಕರ ಕೆಲಸನ ಇವತ್ತು ಸಂಜೆ ಬೇಗನೆ ಶುರು ಮಾಡ್ಕೊಂಡಿದ್ದೆ. ಸೊ ಚಾಪಿಂಗ್ ಕೆಲಸ ಎಲ್ಲನೂ ಬೇಗ ಮುಗಿಸ್ಕೊಂಡ್ಬಿಟ್ರೆ ನನಗೆ ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ. ಅದಾದ ನಂತರ ನೈಟು ಊಟ ಮಾಡಿ ಬೇಗ ಮಲ್ಕೋಬೋದು. ಇಲ್ಲ ಈ ಕೆಲಸಗಳೆಲ್ಲನೂ ಕೂಡ ಲೇಟ್ ಆಗಿಬಿಟ್ರೆ ನನಗೆ ನೈಟು ಊಟ ಮಾಡುವಾಗ ಟೈಮ್ ಲೇಟ್ ಆಗಿಬಿಡುತ್ತೆ. ಹಾಗೆ ನಂತರ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋಕ್ಕೂ ಕೂಡ ಟೈಮ್ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಬೆಳಗ್ಗೆ ಲೇಟಾಗಿ ಹೇಳ್ತೀನಿ. ಇಷ್ಟೆಲ್ಲ ರಿಸ್ಕ್ ಇರುವಾಗ ಆರಾಮಾಗಿ ಕೆಲಸ ಮುಗಿಸೋದು ಬೆಟರ್ ಅಲ್ವಾ? ಹಾಗಾಗಿ ಸೊ ನಂತರ ನಾನಿಲ್ಲಿ ನಿಮ್ಮ ಜೊತೆ ಹೀರೆಕಾಯಿ ಚಟ್ನಿದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕುಕಿಂಗ್ ಚಾನಲಲ್ಲಿ ಕೂಡ ಹಾಕಿದ್ದೀನಿ. ನಿಮಗೆ ಸಪ್ರೇಟಾಗಿ ಏನಾದ್ರು ಸರ್ಚ್ ಮಾಡುವಾಗ ಬೇಕಂದರೆ ನಾನು ಕುಕಿಂಗ್ ಚಾನಲ್ನ ಚೆಕ್ ಮಾಡ್ಬೋದು. ಇಲ್ಲಿ ನಾನು ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಕೂಡ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಅದಾದ ನಂತರ ಕರಿಬೇವು ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಅದಾಗಿದ ನಂತರ ಖಾರಕ್ಕೆ ನಾನಿಲ್ಲಿ 4ರಿಂದ 5 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ಅದಕ್ಕೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಮೀಡಿಯಮ್ ಆಗಿ ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡಿದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಆಗಬೇಕು. ಅದಾದ ನಂತರ ನಾನು 1 ಹೀರೆಕಾಯಿನ ತೊಗೊಂಡಿದ್ದೆ. ಅದನ್ನು ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಹೀರೆಕಾಯಿ ಒಂದು ಅರ್ಧ ಭಾಗ ಆದರೂ ಬೇಯಬೇಕು ಇವಾಗ. ಅದಾದ ನಂತರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಅದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ತೀನಿ. ಸೊ ಅದಾದ ನಂತರ ಚಟ್ನಿಗೆ ಒಗ್ಗರಣೆಗೆ ಎಣ್ಣೆ ಹಾಗೆಯೇ ಸಾಸಿವೆ ಮತ್ತು ಕರಿಬೇವನ್ನು ಒಗ್ಗರಣೆ ಮಾಡಿಕೊಂಡ್ರೆ ಹೀರೆಕಾಯಿ ಚಟ್ನಿ ತುಂಬಾ ಸಿಂಪಲ್ಲಾಗಿ ರೆಡಿ ಆಯಿತು. ನೀವು ಇದನ್ನ ಬಿಸಿ ಅನ್ನದ ಜೊತೆಗೆ ತುಪ್ಪ ಈ ಚಟ್ನಿ ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅಥವಾ ಚಪಾತಿ, ರೊಟ್ಟಿ, ದೋಸೆ ಜೊತೆ ಟ್ರೈ ಮಾಡಿ ಸಖತ್ತಾಗಿರುತ್ತೆ. ಓಕೆನಾ? ಅದಾದ ನಂತರ ಬೀನ್ಸ್ ಪಲ್ಯ ಮಾಡಲಿಕ್ಕೆ ಅಂತ ಹೇಳಿ ಒಂದು ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೀಡಿಯಮ್ ಸೈಜ್ 1 ಕಪ್ 1.5 ಕಪ್ಪಷ್ಟು ಬೀನ್ಸನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಇದು ಸ್ವಲ್ಪ ಬೇಗ ಬೈಲಿ ಅಂತ ಅಂದ್ಬಿಟ್ಟು ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ಸ್ವಲ್ಪ ಬೀನ್ಸು ಬೇಯುತ್ತೆ. ನೋಡ್ತಾ ಇದ್ದೀರಲ್ವಾ, ನೀರೆಲ್ಲ ಹೀರ್ಕೊಂಡಿದೆ. ಸೊ ಬೀನ್ಸ್ ಕೂಡ ಬೆಂದಿತ್ತು. ಇವಾಗ ಇದಕ್ಕೆ ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದ ನಂತರ ತೆಂಗಿನಕಾಯಿ ತುರಿ 1 ಕಪ್ಪಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೀನ್ಸ್ ಪಲ್ಯ ರೆಡಿಯಾಗೋಯಿತು. ತುಂಬಾ ಸಿಂಪಲ್ ಆಗಿರುತ್ತೆ. ನಿಮಗೆ ಸೈಡ್ ಡಿಶ್ ಅನ್ನ ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡ್ಬೋದು. ಹಾಗೆಯೇ ಇಲ್ಲಿ ರಸಮ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು ವ್ಲಾಗಲ್ಲಿ ಕೂಡ ಇದನ್ನ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಸೊ ಖಂಡಿತ ನೀವು ನೋಡಬಹುದು. ಹಾಗೆಯೇ ಇವತ್ತಿನ ವ್ಲಾಗ್ ಏನಾದ್ರು ತಮಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ ಪ್ಲೀಸ್ ವ್ಲಾಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟಲ್ಲಿ ಶೇರ್ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಕೂಡ ನಮ್ಮ ಚಾನಲ್ನ ಶೇರ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ಇದೇ ರೀತಿ ವ್ಲಾಗ್ಸ್ ಇನ್ಮೇಲೆ ಆದಷ್ಟು ಓಕೆನಾ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ನಾನು ಖಂಡಿತ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಪ್ಲೀಸ್ ನಿಮ್ಮ ಸಪೋರ್ಟ್ ಕೂಡ ನಮ್ಮ ಚಾನಲ್ ಮೇಲೆ ಇರಲಿ. ಹಾಗೆಯೇ ನಿಮಗೆ ಯಾವ ರೀತಿ ಕಂಟೆಂಟ್ ವಿಡಿಯೋಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ನೀವು ನನ್ನ ಜೊತೆ ಶೇರ್ ಮಾಡಿದರೆ ಖಂಡಿತ ಅದು ನನಗೂ ಕೂಡ ಹೆಲ್ಪ್ಫುಲ್ ಅಂತ ಅನಿಸುತ್ತೆ ಸ್ನೇಹಿತರೆ. ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.